ವೀಕ್ಷಕರೇ ನಮಸ್ಕಾರ. ಇದು TV10 ನ್ಯೂಸ್ ಬಾಗಲಕೋಟ್ ಕೇಬಲ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ ಸಾಕ. ಇಂದಿನ ಪ್ರಮುಖ ಸುದ್ದಿ ಏನೆಂದರೆ, ವಿಶೇಷ ಚೇತನರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವ ಸಮುದಾಯ ಭವನವು ಉದ್ಘಾಟನೆ ಆದರೂ ಉಪಯೋಗ ಇಲ್ಲದೆ ವ್ಯರ್ಥವಾಗಿ ಹಾಳಾಗುತ್ತಿದೆ. ಸರ್ಕಾರದ ಯೋಜನೆಗಳು ಸದುಪಯೋಗ ಆಗದೆ ವ್ಯರ್ಥವಾಗಿ ಹಾಳಾಗುತ್ತದೆ ಎಂಬುದಕ್ಕೆ ಈ ಸಮುದಾಯ ಭವನವು ಒಂದು ಉದಾಹರಣೆಯಾಗಿದೆ. ಈ ಸಮುದಾಯ ಭವನವು ಎಲ್ಲಿದೆ, ಏನು ಇದರ ಕತೆ ಎಂಬುದನ್ನು ನೀವೇ ವೀಕ್ಷಿಸಿ. ಡಿಸೆಂಬರ್ 3ರಂದು ವಿಶ್ವ ಅಂಗವಿಕಲರ ದಿನಾಚರಣೆ. ಕೇವಲ ಇದು ಆಚರಣೆಗೆ ಮಾತ್ರ ಸೀಮಿತ. ಆದರೆ ನಿಜವಾಗಿಯೂ ವಿಶೇಷ ಚೇತನರ ಬಗ್ಗೆ ಅನುಕಂಪ ಇಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ವಿಶೇಷ ಚೇತನರಿಗಾಗಿ ನಿರ್ಮಾಣ ಮಾಡಿರುವ ಸಮುದಾಯ ಭವನವೊಂದು ಈಗ ವ್ಯರ್ಥವಾಗುತ್ತಿದೆ. ಇಂತಹ ಕಟ್ಟಡ ಬಾಗಲಕೋಟೆಯ ನವನಗರದ ಪೊಲೀಸ್ ಠಾಣೆಯ ಹಿಂದೆ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ. ಹಿಂದಿನ ಬಿಜೆಪಿ ಪಕ್ಷದ ಅವಧಿಯಲ್ಲಿ ಕಟ್ಟಡ ಉದ್ಘಾಟನೆಯಾಗಿತ್ತು. ಆದರೆ ಉಪಯೋಗ ಇಲ್ಲದೆ ಇಂದು ಹಾಳಾಗುತ್ತಿದೆ. ಇದು ವಿಶೇಷ ಚೇತನರ ಸಮುದಾಯ ಭವನ ಆಗಿದ್ದರೂ ನಾಮಫಲಕ ಹಾಕಿರುವುದಿಲ್ಲ. ಜೊತೆಗೆ ಸೂಕ್ತ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದೆ. 8 ಲಕ್ಷ ಮೇಲ್ಪಟ್ಟು ಅನುದಾನ ಖರ್ಚು ಮಾಡಿದ್ರು ಕೂಡ ಉದ್ಘಾಟನೆ ನೀತಿ ಸಂಹಿತೆ ಇವತ್ತೈತಂದ್ರೆ ಇವತ್ತಿನ ದಿನ ಮಾಡಿದ್ರು. ಆ ನೀತಿ ಸಂಹಿತೆ ಆಗಿಂದಾಗ ಇವತ್ತವರೆಗೂ ಒಂದು ಸಭೆ ಮಾಡೋಕ್ಕಾಗಿಲ್ಲ, ಒಂದು ಸಮಾರಂಭ ಮಾಡೋಕ್ಕಾಗಿಲ್ಲ. ಕಾರಣ ಏನಂದ್ರೆ ಮೂಲಭೂತ ಸೌಕರ್ಯ ಇಲ್ಲೇ ಕೊರತೆ ಐತೆ. ಆದ್ರಿಂದ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಳಗ ಮತ್ತು CO ಸಾಹೇಬರು ಮತ್ತು ತಿಮ್ಮಾಪುರ ಸಾಹೇಬ್ರಿಗೂ ಕೂಡ ಹೇಳಿವಿ, ಇದು ಇಲ್ಲಿವರೆಗೂ ಕೆಲಸ ಆಗ್ತಾ ಇಲ್ಲ. ಇದನ್ನೆಲ್ಲ ಫಾಲೋಅಪ್ ಮಾಡ್ಬೇಕಾದ ಯಾರಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಮಾಂತೇಶ್ ಕುರಿ ಅಂತ ಕೇಳಿಸಿ ಅವರು ಮಾಡ್ಬೇಕಾದಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ಧ್ವನಿ ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರೆ ಮಾತ್ರ ಕೆಲಸ ಆಗುತ್ತೆ. ಫಾಲೋಅಪ್ ಮಾಡ್ಬೇಕಾಗಿರೋದು ಮುಖ್ಯವಾಗಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ. ಈ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ನಿರ್ಲಕ್ಷ್ಯ ಎದ್ದು ತೋರಾಕುಂತೈತೆ. ಹಿಂಗಾಗಿ ನಮ್ಮ ಆಗ್ಬೇಕಾದಂತ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕೆ ಇದು ನಿರ್ಮಾಣ ಮಾಡಿ ಇದು ಉದ್ಘಾಟನೆ ಆಗಿ ಸುಮಾರು 1 ವರ್ಷಗಳು ಕೂಡ ಕಳೆದ್ರು ಈ ಒಂದು ಸಮುದಾಯ ಭವನದ ಮೇಲಿಗೆ ಆ ಒಂದು ಸಮುದಾಯ ಭವನದ ಒಂದು ನಾಮಫಲಕ ಕೂಡ ಇರುವುದಿಲ್ಲ. ಜೊತೆಗೆ ಒಳಗಡೆ ಹೋದ್ರೆ ವಿದ್ಯುತ್ ಇರೋದಿಲ್ಲ, ಹಾಗೆ ನೀರಿನ ವ್ಯವಸ್ಥೆ ಕೂಡ ಇರೋದಿಲ್ಲ. ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಇಲ್ಲಿ ವಿಕಲಚೇತನರಿಗೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಅಡೆತಡೆ ಆಗ್ತಾ ಇದೆ ಸರ್. ಇದಕ್ಕೆ ನಾವುಗಳು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ. ತಂದ್ರು ಕೂಡ ಈಗ 1 ತಿಂಗಳು ಕೂಡ ಕಳೆದ್ರು ಕೂಡ ಇಲ್ಲಿವರೆಗೆ ಯಾರು ಕೂಡ ನಮ್ಮ ಜಿಲ್ಲಾಂಗ ಕಲ್ಯಾಣಾಧಿಕಾರಿಗಳು ಬಂದು ಇಲ್ಲಿ ಯಾವುದೂ ಕೆಲಸ ಮಾಡುವುದಿಲ್ಲ ಸರ್. ಅದಕ್ಕೆ ಇಲ್ಲಿ ಒಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಕಟ್ಟಡದ ಒಳಗೆ ಫಲಾನುಭವಿಗಳಿಗೆ ನೀಡಬೇಕಾಗಿರುವ ಸುಮಾರು 30ಕ್ಕೂ ಅಧಿಕ ಬೈಕ್, ಕಂಪ್ಯೂಟರ್ ಹಾಗೂ ಹೊಲಿಗೆ ಯಂತ್ರಗಳು ಇವೆ. ಅವು ಸಹ ವಿತರಣೆ ಮಾಡದೆ ಹಾಳಾಗುತ್ತಿದ್ದು ತುಕ್ಕು ಹಿಡಿಯುತ್ತಿವೆ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕಳೆದ 2 ವರ್ಷಗಳಿಂದ ವಿತರಣೆ ಮಾಡದೆ ಸಾಮಗ್ರಿಗಳು ಇಲ್ಲಿ ಕೊಳೆಯುತ್ತಿವೆ. ಇದು ವಿಶೇಷ ಚೇತನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತ ನಮ್ಮ ಇದು ಅಂಗವಿಕಲ ಸಭಾಭವನ ನೋಡಬಹುದು. ಎಷ್ಟು ತರ ಇದು ಒಂದು ಅಸಹ್ಯ ಆಗೈತೆ, ನಮ್ಗೆ ಒಂಥರ ನಾಚಿಕೆ ಆಗೈತಿ ಬಂದಿದ್ರಾಕ. ಯಾಕಂದ್ರಪ್ಪ ಇಲ್ಲಿ ನೋಡಿದ್ರ ಸಾಕಷ್ಟು ನಮ್ಮ ಅಂಗವಿಕಲರು ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಅರ್ಜಿ ಹಾಕಿದ್ರು, ಎಲ್ಲಾ ರೀತಿ ಅರ್ಜಿ ಹಾಕಿದ್ರು. ಇವತ್ತು ಏನಾಗೈತಪ್ಪ ಅಂತಂದ್ರ ಈಗ 2-3 ವರ್ಷ ಆಯ್ತು ಬೈಕ್ ಇಲ್ಲಿ ಬಂದು 30ಕ್ಕೂ ಹೆಚ್ಚು ಬೈಕ್ ಇಲ್ಲಿ ಅದಾವಲ್ಲ ನೋಡಿದ್ರಿ. ಅಷ್ಟೇ ಅಲ್ಲದೆ ಇವತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಕಿಟ್ ವಿತರಣೆ ಇರ್ಬೋದು, ಆಮೇಲೆ ಶ್ರವಣ ದೋಷ ಇದ್ದಂಥವ್ರಿಗೆ ಹೊಲಿಗೆ ಮಷಿನ್ ಇರ್ಬೋದು, ಮತ್ತ ಅಂದ್ರಿಗೆ ಲ್ಯಾಪ್ಟಾಪ್ ಇರ್ಬೋದು. ಇದಷ್ಟಲ್ಲ ಹಲವಾರು ಇಲ್ಲಿ ಸಾಮಾನುಗಳು ಇವತ್ತು ಬಿದ್ದು ಕೊಳೆಕತ್ಯಾವ. ಅದಕ್ಕೆ ಈ ರೀತಿ, ಯಾಕಂದ್ರೆ ಈ ರೀತಿ ಮಾಡುವುದು ಇದು ಹೇಳಿತನ ಅಧಿಕಾರಿಗಳಿಗೆ ಕೆಲಸತ್ತೇಳಿ ನಾನು ಇವತ್ತು ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟದ ಕಾರ್ಯದರ್ಶಿಯಾಗಿ ಇದನ್ನು ಖಂಡಿಸುತ್ತೇನೆ. ಬರುವಂತ ದಿನಮಾನದಲ್ಲಿ ಇವತ್ತು ನಮ್ಮ ಸರ್ಕಾರ ಬರತಕ್ಕ ಸೌಲಭ್ಯ ಅಂಗವಿಕಲರಿಗೆ ಬೈಕ್ ಆಗಲಿ ಅಥವಾ ವೀಲ್ ಚೇರ್ ಆಗ್ಲಿ ಏನಾಯ್ತು ಸರ್, ಧೂಳುಗಟ್ಟು ಗುಡಾನಾಗ್ತವ. ನಮಗೆ ನೋಡಿ ತುಂಬಾ ಅನ್ಯಾಯ ಆಗೈತಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಸಚಿವರು ಮತ್ತು MLA ಸೇರಿಕೊಂಡು ಆ ಬೈಕು ಅಥವಾ ವೀಲ್ ಚೇರ್ ಏನದೋ ಕಡ್ಡಾಯವಾಗಿ ವಿಕಲಚೇತರ ಮನಿ ಮುಟ್ಟಿಸ್ಬೇಕು ಜಿಲ್ಲಾಗಿರ್ತಕ್ಕಂಥ. ಇದು ಒಟ್ಟಿನಲ್ಲಿ ಸರ್ಕಾರದ ಯೋಜನೆಗಳು ವಿಶೇಷ ಚೇತನರಿಗೆ ತಲುಪಿಸುವ ಮೂಲಕ ವಿಶ್ವ ಅಂಗವಿಕಲರ ದಿನಾಚರಣೆ ಅರ್ಥಪೂರ್ಣವಾಗಿ ಮಾಡಬೇಕಾಗಿದೆ. ಆದರೆ ದಿನಾಚರಣೆ ಮಾಡುವುದು ಇರಲಿ, ಹೀಗೆ ಸರ್ಕಾರದ ಹಣ
ಪೋಲು ಆಗುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕಾಗಿದೆ. TV10 ನ್ಯೂಸ್ ಬಾಗಲಕೋಟೆ. ವಿಶೇಷ ಚೇತನರಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದೆ. ಆದರೆ ಅವು ಸಮರ್ಪಕವಾಗಿ ಫಲಾನುಭವಿಗಳಿಗೆ ವಿತರಣೆ ಆಗಿದ್ದಲ್ಲಿ ಸಮಸ್ಯೆಗಳೇ ಇರುತ್ತಿರಲಿಲ್ಲ. ಆದರೆ ಇಲ್ಲಿರುವ ಈ ವಿಶೇಷ ಚೇತನ ಮಹಿಳೆಗೆ ನಡೆಯಲು ಆಗದೆ ಹೀಗೆ ಸರಸುತ್ತಾ ಮನೆಯಲ್ಲಿ ತಮ್ಮ ಕೆಲಸ ಕಾರ್ಯ ಮಾಡುತ್ತಾ ಇರುತ್ತಾರೆ. ಇವರು ಬಾಗಲಕೋಟೆಯ ನವನಗರದ ವಾಂಬೆ ಆಶ್ರಯ ಕಾಲೋನಿಯ ನಿವಾಸಿಯಾಗಿದ್ದು ಬಾಡಿಗೆ ಮನೆಯಲ್ಲಿ ಅಕ್ಕ ತಂಗಿ ಇಬ್ಬರೇ ಇದ್ದು ಜೀವನ ಸಾಗಿಸಿರುತ್ತಾರೆ. ವಿಶೇಷ ಚೇತನರಿಗೆ ನೀಡುವ ಮಾಶಾಸನ ಮಾತ್ರ ಇವರಿಗೆ ಬರುತ್ತದೆ. ಮತ್ತೆ ಇತರ ಯೋಜನೆಗಳ ಕುರಿತು ಇವರಿಗೆ ಮಾಹಿತಿ ಇದ್ದರೂ ಅಕ್ಕ ಕೂಲಿ ಮಾಡಿ ಬಂದ ಹಣದಿಂದ ಹಾಗೂ ಮಾಶಾಸನದಿಂದ ಇವರ ಜೀವನ ಸಾಗಿಸುತ್ತಾರೆ. ಹೊರಗಡೆ ಏನಾದರೂ ಕೆಲಸ ಎಂದು ಹೋಗಬೇಕಾದರೆ ಇನ್ನೊಬ್ಬರ ಸಹಾಯ ಇವರಿಗೆ ಬೇಕೇ ಬೇಕು. ಅದಕ್ಕೆ ಇವರಿಗೆ ವೀಲ್ ಚೇರ್ ಅಗತ್ಯವಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ಕಣ್ಣು ತೆರೆದು ನೋಡಿ ಸಹಾಯ ಹಸ್ತ ಚಾಚುತ್ತಾರೆಯೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ನನ್ನ ಹೆಸರು ಲಕ್ಷ್ಮಿ ಅಂತ. ನನಗೆ 30 ವರ್ಷದಿಂದ ಈ ಥರ ಹ್ಯಾಂಡಿಕ್ಯಾಪ್ ಇದ್ದೀನಿ. ನನಗೆ ಗೌರ್ಮೆಂಟ್ಲಿಂದ ಯಾವುದೇಗಳನ್ನು ಸೌಲಭ್ಯಗಳು ಸಿಗ್ತಿಲ್ಲ. ನನಗೀಗ ಅವಶ್ಯ ಇರೋದಂದರೆ ವೀಲ್ ಚೇರ್ ತುಂಬ ಅವಶ್ಯವಿದೆ. ನಮಗೇನು ಗೊತ್ತಿಲ್ಲ ರೀ ಸರ್, ಅಷ್ಟೊಂದು ಎಲ್ಲಿ ನಾವು ಯಾರಿಗೂ ಅಷ್ಟೊಂದು ಕೇಳಿಲ್ಲ. ಬಟ್ ಒಂದಿಬ್ಬರಿಗೆ 3 ಜನ ಕೇಳಿದ್ವಿ, ಅಲ್ಲಿ ಅರ್ಜಿ ಕೊಡ್ರಿ ಇಲ್ಲಿ ಅರ್ಜಿ ಕೊಡ್ರಿ ಅಂತ ಇಷ್ಟ ಹೇಳ್ತಾರೆ. ಬಟ್ ಯಾರು ಎಲ್ಲಿ ಏನು ಕರ್ಕೊಂಡೋಗಿ ಏನೂ ಹೆಲ್ಪ್ ಮಾಡ್ತಿಲ್ಲ. ಬರೋದು ನಾವು ಮ್ಯಾಲೇನೂ ಹತ್ತಕ್ಕೆ ಅದಾಗಂಗಿಲ್ಲ, ಮತ್ತು ಒಬ್ಬರು ಹತ್ತಿಸ್ಬೇಕು ಮೇಲೆ. ಹೊರಗಡೆ ಅದು ಹಿಂಗೆ ನಾವು ಜಾಸ್ತಿ ಅಲ್ಲಿ ಹೋಗಂಗಿಲ್ಲ. ಹೋದರೆ ನಮ್ಮ ಊರಿಗೆ ಅದು ಸ್ವಲ್ಪ ಹೋಗ್ತೀವಿ, ಮತ್ತು ಅದೇ ಆಟೋ ಸ್ವಂತ ಆಟೋ ಮಾಡ್ಕೊಂಡು ಹೋಗ್ತೀವಿ. ಹತ್ತಕ್ಕೆ ಬರೋಂಗಿಲ್ಲ. ಹಾಗೆ ಸ್ವಲ್ಪ ಕೆಳಗಿದ್ರೆ ಅಷ್ಟೇ ಹತ್ತಿರ್ತೀನಿ. ಹಿಂಗೆ ಸ್ಟೆಪ್ ಗಿಪ್ ಎಲ್ಲ ಹತ್ತಕ್ಕೆ ಬರೋಂಗಿಲ್ಲ. ಅವಾಗೆಲ್ಲ ಯಾರು ಒಬ್ಬರು ಬೇಕಂದ್ರೆ ನಮ್ಮ ಅಕ್ಕರ ಇದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ನಮ್ಮ ತಂಗಿಯರಿಗೆ 30 ವರ್ಷ ಆತ್ರಿ ಸರ. ಹಿಂಗಾಗಿ ಕಾಲು ಏನೂ ಗೌರ್ಮೆಂಟ್ ಸೌಲಭ್ಯ ಇಲ್ಲ ರೀ. ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕಂದ್ರೆ ಅವ್ರು ಎತ್ಕೊಂಡು ಹೋಗಕ್ಕೂ ಆಗೋದಿಲ್ಲ ರೀ ಸರ್. ನಮಗೆ ಗೌರ್ಮೆಂಟ್ಲಿಂದ ಏನರ ಹೆಲ್ಪ್ ಮಾಡಿಕೊಡ್ರಿ ಸರ್. ಹೋಗ್ತಾರೆ ಸರ್, ಅಡ್ಡಾಡಕ್ಕೂ ಬರೋದಿಲ್ಲ ರೀ, ಅದು ನಿಂದ್ರಕ್ಕೂ ಬರೋದಿಲ್ಲ ಸರ್. ಅವರಿಗೆ ಹೊರಗೆ ಹೋಗ್ಬೇಕಾದ್ರೆ ಎತ್ತು ತಿಳಿಸ್ಬೇಕ್ರಿ ಸರ್. ನಾವು ಅವರಿಗೆ ಗಾಡಿಯಾಗ ಎತ್ತು ತಿಳಿಸಿ ಕರ್ಕೊಂಡು ಹೋಗ್ಬೇಕ್ರಿ ಸರ್. ಅವ್ರಿಗೆ ಏನು ಎದ್ದು ಅಡ್ಡಾಡಕ್ಕೆ ಬರೋದಿಲ್ಲ ಸರ್. ಹಂಗೆ ಸರ್ಕೋತ ಅಷ್ಟೇ. ಎಡಗೈ ಒಂದು ಸರಿ ಇಲ್ಲ ಸರ್ ಅವ್ರದ್ದು. ಈಗ ನೀವು ಆಫೀಸ್